ಮೇಡಮ್ ನವರೇ ಕೊತ್ತಲಸಿನಕಾಯಿ ತಂದಿದ್ದೀನಿ, ಏನ್ ಮಾಡ್ಕೊಡ್ತೀರಾ? ಸೂಪರ್, ಬನ್ನಿ. ಹಸಿ ಅವರೆಕಾಳು ಹಾಕಿ ಬಸ್ಸಾರು ಮಾಡ್ಕೊಡ್ತೀನಿ ಇದ್ರ ಜೊತೆ. ಹೌದು. ಸರಿ ಮೇಡಮ್ ನವರೇ. ಕೊತ್ತು ಕೊಟ್ಬಿಡಿ, ಮಾಡ್ಕೊಡ್ತೀನಿ. ಸರಿ, ಹಾಗೆ ಮಾಡಿ. ಹಾಗೆ ಉಚ್ಚಲ್ ಪುಡಿ ಹಾಕ್ತೀನಿ, ಟೇಸ್ಟ್ ನೋಡಿ ಹೇಗಿರುತ್ತೆ. ಸೂಪರ್, ಸ್ಪೆಷಲ್ ಉಚ್ಚಲ್ ಪುಡಿ. ಹೌದು. ಇವತ್ತು ಸ್ಪೆಷಲ್ ಉಚ್ಚಲ್ ಪುಡಿ ಮತ್ತೆ ಅವರೆಕಾಳು ಕೊತ್ತಲಸಿನಕಾಯಿ ಬಸ್ಸಾರು ಮಾಡಿಸ್ತೀನಿ ಸ್ಪೆಷಲ್ ಆಗಿ. ಬನ್ನಿ. ನನ್ನ ಮಕ್ಕಳು ಒಂದೊಂದಲ್ಲ ಕೊತ್ತಲಸಿನಕಾಯಿನ ಹೇಗೆ ಕೊತ್ತೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಯಾವಾಗಲೂ ಕೊತ್ತಲಸಿನಕಾಯಿ ಈ ಒಂದು ಹದದಲ್ಲಿ ಇರಬೇಕು. ತುಂಬ ದಪ್ಪ ಆದ್ರೂ ಅದು ಚೆನ್ನಾಗಿರೋದಿಲ್ಲ. ಈ ಮುಳ್ಳು ಇಷ್ಟಿರ್ಬೇಕು, ಇಷ್ಟು ಈ ಪ್ರಮಾಣದಲ್ಲಿ ಇಷ್ಟಿರ್ಬೇಕು. ಮುಳ್ಳು ದಪ್ಪ ಇದ್ರೆ ಅದು ಬಲ್ತಿದೆ ಅಂತ ಅರ್ಥ ನೋಡಿ. ಇವಾಗ ಕೊತ್ತೀನಿ. ಈ ಕಡ್ಡಿ ಏನಕ್ಕೆ ಹಾಕೊಂಡಿರೋದು ಅಂದರೆ ಇದು ಕೈಯೆಲ್ಲ ಅಂಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡ್ಡಿನ ಹಾಕ್ಕೊಂಡು ಕೊತ್ತಬೇಕು. ಈ ಥರ ಮತ್ತೆ ಈ ಅಂಟಾಗುತ್ತಲ್ವ, ಕೈ ಅಂಟು ಹೋಗ್ಬೇಕು ಅಂದರೆ ಹರಳೆಣ್ಣೆ ಹೆಚ್ಕೋಬೇಕು. ಹರಳೆಣ್ಣೆ ಹೆಚ್ಕೊಂಡ್ರೆ ಕ್ಲೀನಾಗಿ ಅಂಟೆಲ್ಲ ಹೋಗುತ್ತೆ ಕೈಯಲ್ಲಿ. ಈ ಥರ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ, ಚೆನ್ನಾಗಿರೋದಿಲ್ಲ, ಗಟ್ಟಿ ಇರುತ್ತೆ. ಇದನ್ನು ಕ್ಲೀನಾಗಿ ನೋಡಿ ಈ ಥರ ತೆಗಿಬೇಕು. ನೋಡಿ ಆಗಿದೆ. ಏನೋ ಗುಂಡ ನಿದ್ದೆ ಮಾಡ್ತಾ ಇದೆಯಲ್ವ? ನಿಂದೆ ಆರಾಮ್ ಕಣ, ಸೂಪರ್. ಮಲಿಕ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ತೊಟ್ಟನ್ನ ತೆಗ್ದಾಕ್ಬಿಡ್ಬೇಕು. ಈ ಥರ ಸೆಂಟ್ರಿಗೆ ಹಚ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟಾಗಿದೆ ನೋಡಿ. ಒಂದು ಚೂರು ಬೀಜ ಇಲ್ಲ, ಸೋಲೆ ಇಲ್ಲ. ಇದು ಕರೆಕ್ಟಾಗಿದೆ ನೋಡಿ. ಸೂಪರ್. ಇದರಲ್ಲಿ ಕಬಾಬ್ ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಹುಳಿ ಸಾರು ಮಾಡ್ಬೋದು, ಎಲ್ಲ ಮಾಡ್ಬೋದು ಕೊತ್ತಲಸಿನಕಾಯಿನಲ್ಲಿ. ಅದನ್ನು ಒಂದು ದಿವಸ ನಿಮಗೆ ತೋರಿಸ್ಕೊಡ್ತೀವಿ ಯಾವ ಥರ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದು ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಟೇಸ್ಟ್ ಇರುತ್ತೆ. ಈಗ ಇದನ್ನು ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ. ಪೀಸ್ ಯಾವ ಥರ ಇರಬೇಕು ಅನ್ನೋದನ್ನು ನಿಮಗೆ ಈಗ ಇದನ್ನು ತೋರಿಸ್ಕೊಡ್ತೀನಿ. ಈ ಥರ ಹಚ್ಕೊಳ್ಳಿ. ಈ ಥರ ಹಚ್ಕೊಂಡಾದ್ಮೇಲೆ ಇದನ್ನು ನೋಡಿ ಈ ಥರ ಸೆಂಟ್ರಿಗೆ ಹಚ್ಕೊಳ್ಳಿ. ಸೆಂಟ್ರಿಗೆ ಹಚ್ಕೊಂಡು ನೋಡಿ ಸಣ್ಣ ಸಣ್ಣ ಪೀಸು ಇಷ್ಟು ನೋಡಿ, ಇಷ್ಟಿಷ್ಟು ಮಾಡಿದರೆ ಸಾಕು. ಇನ್ನೊಂದು ಅರ್ಧ ಹಾಗೆ ಮಡಗಿರ್ತೀನಿ. ಅದನ್ನು ಹುಳಿ ಸಾರು ಮಾಡಿಸ್ತೀನಿ ಇನ್ನೊಂದು ದಿವಸ. ನೋಡಿ ಈ ಥರ ಇರಬೇಕು ಯಾವಾಗ್ಲೂ. ಕೊತ್ತಲಸಿನಕಾಯಿ ಹಚ್ಕೊಳ್ಳೋದು ಇಷ್ಟು ಸಣ್ಣ ಇರಬೇಕು ಪೀಸು. ಸೂಪರ್ ಆಗಿ ಕೊತ್ತಿ ಹಚ್ಚಿದೀರಾ. ಈ ಬೌಲ್ಗೆ ಹಾಕ್ಬಿಡಿ. ಏನ್ ಮೇಡಮ್ ನವರೇ, ನಾನು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವು ಸೂಪರ್ ಬಿಡಿ. ವಾಟ್ ಈಸ್ ಮೈ ಡಿಗ್ನಿಟಿ, ವಾಟ್ ಈಸ್ ಮೈ ಆಸ್ ಪವರ್? ನೋಡ್ರಿ ಗುಡ್ಡ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ನಾನು ಅದನ್ನ ಹೇಳೋಣ ಅಂದ್ಕೊಂಡೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ರಯ್ಯ. ಅವಲಿಂದ ತುಂಬಾ ನಿದ್ದೆ ಮಾಡ್ತಾ ಇದ್ದಾನೆ. ಊಟ ಹಾಕಿದ್ರಾ ಇಲ್ವಾ? ಸರಿ. ಹೋಗಿ ಸಾಕು. ಕೈ ತೊಳ್ಕೊಳ್ಳಿ ಕ್ಲೀನಾಗಿ. ಚಪ್ಪಲಿಗಳನ್ನೆಲ್ಲ ಎತ್ಕೊಂಡೋಗಿ ಬಿಟ್ಟಿರುತ್ತೆ. ಹೊಸ ಚಪ್ಪಲಿ. ಬೇರೆಯವ್ರ ಚಪ್ಪಲಿಗಳನ್ನೆಲ್ಲ ಮುಟ್ಟಲ್ಲ, ನಮ್ ಚಪ್ಪಲಿ ಮಾತ್ರ. ಈ ತರ ಅಂಟಾಗಿರುತ್ತಲ್ವಾ, ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕೊಂಡು ಈ ತರ ಅಂದ್ಕೊಂಡ್ರೆ ಕ್ಲೀನಾಗಿ ಎಲ್ಲ ಹೋಗುತ್ತೆ. ನೋಡಿ, ಇದು ಕೊತ್ತಲಸಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಒಂದ್ಸರಿ ತೊಳೆದು ನೀರ್ ಹಾಕಿ ಇಟ್ಟಿದೀನಿ. ಈಗ ಬೇಯಕ್ ಇಟ್ಕೊಳ್ಳೋಣ. ಇದು ಅವರೆಕಾಳು ತೊಳೆದ್ಬಿಟ್ಟು ಹಾಕ್ತಾ ಇದೀನಿ. ಒಂದ್ ಅರ್ಧ kg ಇದೆ. ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಇಷ್ಟ ಹಾಕ್ತಾ ಇದೀನಿ, ಬೇಕಾದ್ರೆ ಆಮೇಲೆ ಹಾಕೋಬಹುದು. ನೀರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕೆ ಬಸ್ದ್ರೆ ಸ್ವಲ್ಪ ಕಡಿಮೆನೆ ಆಗುತ್ತೆ. ಕುಕ್ಕರ್ಗೆ ಹಾಕ್ಬಿಟ್ಟು 3 ವಿಸಲ್ ಬರ್ಸೋಣ. ಮೇಡಮ್ ನವರೇ, ಬೊಂಬಾಟ್ ಬಸ್ಸಾರ್ಗೆ ಏನೇನ್ ಐಟಮ್ ಆಗ್ತಾ ಇದ್ದೀರಿ ಈಗ? ಬಸ್ಸಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸಾಂಬಾರ್ ಪೌಡ್ರು, ತೆಂಗಿನಕಾಯಿ, ಟೊಮೆಟೊ, ಹುಣಸೆಹಣ್ಣು, ಒಂದ್ ನಿಂಬೆಹಣ್ಣು ಗಾತ್ರದಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕೊಂತಿದೀನಿ. ಒಂದ್ 3 ಸ್ಪೂನ್ ಹಾಕೊಂತಾ ಇದೀನಿ. ಸರಿ, ಹಾಕೊಳ್ಳಿ. ಈಗ ಎಣ್ಣೆ ಕಾದಿದೆ. ಒಂದ್ 2-3 ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಮೀಡಿಯಂ ಫ್ರೈ ಇಲ್ಲ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಮೇಡಮ್? ಫ್ರೈ ಮಾಡ್ಕೊಳ್ಳೋಣ, ಅದು ಅತಿ ಹೆಚ್ಚು ವಾಸನೆ ಇರುತ್ತಲ್ವಾ, ಅದಕ್ಕೆ. ಬ್ರೌನ್ ಕಲರ್ ಬರೋವರೆಗೂ. ಹೌದು. ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಒಂದ್ 2 ಗೆಡ್ಡೆ. 2 ಗಂಟೆ ಹೊತ್ತು ಹಾಕೊಳ್ಳಿ. ಜೀರಿಗೆ ಎಷ್ಟು ಹಾಕ್ತಾ ಇದೀರಾ? 1 ಸ್ಪೂನ್ ಅಷ್ಟೇ. ಬೇರೆಯವರೆಲ್ಲ ಕಾಳು ಎಲ್ಲ ಹಾಕ್ತಾರೆ, ರುಬ್ಬದ ಕಾಳೆಲ್ಲ ಹಾಕೊಂತಾರೆ. ಅಂದ್ರೆ ಸಾಂಬಾರು ಗಟ್ಟಿ ಬರ್ಲಿ ಅಂತ ಹಾಕ್ತಾರೆ. ಈ ತರಾನು ಮಾಡ್ಕೋಬಹುದು. ಸರಿ. ಟೊಮೆಟೊ ಹಾಕ್ತಾ ಇದೀರಾ ಮೇಡಮ್ ನವರೇ? ಅದೇ ಹೇಳೋದು ಮರ್ತೋಯ್ತು. ಈಗ ಒಂದ್ ಟೊಮೆಟೊ ಹಾಕ್ತಾ ಇದೀನಿ. ಫ್ರೈ ಮಾಡ್ಕೊಳ್ಳೋಣ.
ಇದು ಚೆನ್ನಾಗಿ ಮೆತ್ತಗಾಗಿ ಹಾ ಸರಿ ಮೇಡಮ್ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ಈಗಲೇ ಅಗಡಿಗೆ ಹಾಕೊಂಡ್ಬಿಡ್ತೀರಾ? ಹಾಕೊಂಡ್ಬಿಡ್ತೀನಿ. ಹಾ ಫ್ರೈ ಆಗಿರುತ್ತೆ. ಹಾ ಫ್ರೈ ಆಗ್ಲಿಕ್ಕೆ ನೋಡಿ ಇದಾಗಿದೆ. ಆ ಸಿಪ್ಪೆ ಎಲ್ಲ ಬಿಟ್ಕೊಂತಾ ಇದೆ ಟೊಮೆಟೊ. ಆ ತರ ಆದ್ರೆ ಸಾಕು. ಇದು ಫ್ರೈ ಆಗಿರೋದು ತಣ್ಣಗಾಗಕ್ ಬಿಟ್ಟಿದ್ವಿ. ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡೋಣ. ಅದಕ್ಕೆ ಏನೇನ್ ಹಾಕೋಣ ಅಂತ ಹೇಳ್ತೀನಿ. ಮತ್ತೆ ತೆಂಗಿನಕಾಯಿ ತುರಿ ಒಂದ್ ಅರ್ಧ ಬೌಲ್ ಅಷ್ಟು ಸಾಕು. ಜಾಸ್ತಿ ಗಟ್ಟಿ ಇದ್ರೆ ಮಸಾಲೆ ಏನು ಅಷ್ಟು ಚೆನ್ನಾಗಿರಲ್ಲ. ನೀಡಿ ಈಗ ರುಬ್ಕೊಂಡ್ಬಿಡೋಣ. ಈಗ ಒಂದ್ 3 ಸ್ಪೂನ್ ಸಾಂಬಾರ್ ಪೌಡರ್ ಹಾಕೋತಾ ಇದೀನಿ. 3 ಸ್ಪೂನ್ ಸಾಕಾ? ಸಾಕು. ಏನ್ ಮೇಡಮ್ ನವ್ರೆ ಇಷ್ಟು ಪರಿಮಳ ಬರ್ತಾ ಇದೆ ಸಾಂಬಾರ್ ಪೌಡ್ರು? ಇದು ನಾವೇ ಮಾಡ್ಕೊಂಡಿರೋದು ಸಾಂಬಾರ್ ಪೌಡ್ರು. ಹಾ ಫ್ರೈ ಮಾಡಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಹಾಕೋಣ ಸಾಕು. ಎಲ್ಲಿ ಮೇಡಮ್ ನವ್ರೆ ಯಾವ ತರ ರುಬ್ಕೊಂಡಿದ್ದೀರಿ ತೋರಿಸಿ. ಈ ತರ ನುಣ್ಣಗಾಗಿರ್ಬೇಕು. ಸರಿ ಸರಿ. ಎಷ್ಟೇನ್ ಮಾಡ್ತಾ ಇದೀರಿ ಮೇಡಮ್ ನವ್ರೆ? ಈ ಬೆಳ್ಳುಳ್ಳಿ ಒಗ್ಗರಣೆಗೆ ತೆಜ್ಕೊಡ್ರಿ. ದಪ್ಪ ಚಚ್ಚಲ ದಪ್ಪಗೆ ನೋಡಿ ಸಾಕಿಷ್ಟ ಆದ್ರೆ. ಇದು ಕುಕ್ಕರ್ 3 ವಿಸಲ್ ಬಂದು ಪ್ರೆಷರ್ ಹೋಗಿದೆ. ಈ ತರ ಬೆಂದಿರ್ಬೇಕು. ಚೆನ್ನಾಗಿ ಬೆಂದಿದೆ. ಅವರೆಕಾಳನ್ನು ತೋರಿಸ್ತೀನಿ. ಇದು ಬೆಂದಿದೆ. ಆದ್ರೂ ನೀವು ಗ್ರೇಟ್ ಹೇಳಿ ಮೇಡಮ್ ನವ್ರೆ, ಅಂತ ಬಿಸಿ ಎಲ್ಲ ಮುಟ್ತಿರಲ್ಲ ನೀವು. ಮುಟ್ರಿ ಗೊತ್ತಾಗುತ್ತೆ. ಅಷ್ಟೇನೆ ಮೇಡಮ್ ನವ್ರೆ ನನ್ ಕತೆ. ಇದೆಲ್ಲ ನಿಧಾನವಾಗಿ ಬಸ್ಕೋಬೇಕಲ್ವಾ ಮೇಡಮ್ ನವ್ರೆ? ಹೌದು, ಕಾಲ್ಗೆ ಯಾಕಂದ್ರೆ ಬಿಸಿ ಇರುತ್ತಲ್ವಾ ನೀರು. ಹೌದು, ಹುಷಾರಾಗಿರ್ಬೇಕು ಇವೆಲ್ಲ. ಈಗ ಪಲ್ಯ ಮಾಡ್ಕೊಡ್ತೀನಿ, ತಿಂದು ನೋಡಿ. ನೋಡಿ ಆ ಹುಚ್ಚಳ್ ಪುಡಿ ಅವೆಲ್ಲ ಹಾಕಿ ಮಾಡ್ಕೊಡಿ. ಈಗ ಬಾರ್ಸೋಣ ಇನ್ ಯಾಕೆ, ಕಾಳನ್ನೆಲ್ಲ ನಾವು ಬಸ್ಕೊಂಡ್ವಲ್ಲ, ಕಾಳು ಹಳಸಿನಕಾಯಿ ಅದೇ ನೀರಿಗೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ವಿ. ಇದನ್ನೇ ಬಸ್ಸಾರ್ ಅಂತ ಹೇಳ್ತಾರೆ. ಇದು ಮತ್ತೆ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಈಗ ಇದನ್ನ ಕುದಿಯಕ್ಕೆ ಇಡೋಣ. ಕುದ್ದಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಉಪ್ಪು ಹಾಕ್ತಾರ ಮೇಡಮ್ ನವ್ರೆ? ಟೇಸ್ಟ್ ನೋಡಿ ಹಾಕೋಬಹುದು. ಈಗಲೇ ರುಚಿ ನೋಡ್ಕೊಂಡು ನಿಮ್ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೋಬಹುದು. ಈಗ ಒಂದ್ ತುಂಡು ಬೆಲ್ಲ ಹಾಕೊಂತಿದೀವಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೇಡಮ್ ನವ್ರೆ ಮಾಡ್ತಾ ಇದೆ ನೋಡಿ. ಇದು ಕುದ್ದಿದೆ. ಎತ್ತಿಟ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಂಡ್ಬಿಡೋಣ. ಸರಿ ಮೇಡಮ್ ನವ್ರೆ, ಸಾಂಬಾರ್ ಒಗ್ಗರಣೆ ಹಾಕ್ತಾರಾ? ಹಾಕಿ ತುಪ್ಪದಲ್ಲಿ ಹಾಕಿ ಮೇಡಮ್ ನವ್ರೆ. ತುಪ್ಪನೇ ಹಾಕ್ತೀವಿ. ಮೇಡಮ್ ನವ್ರೆ ಒಗ್ಗರಣೆಗೆ ತುಪ್ಪ ಎಷ್ಟು ಹಾಕಂತ ಇದ್ದೀರಾ? 2 ಸ್ಪೂನ್ ಹಾಕ್ತೀವಿ. ಅದೇನ್ ಯಾವಾಗ್ಲೂ ತುಪ್ಪನೇ ಕೇಳ್ತೀರಲ್ಲ ಮೇಡಮ್ ನವ್ರೆ? ತುಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್ ನವ್ರೆ. ಈಗ 1 ಸ್ಪೂನ್ ಸಾಸಿವೆ ಹಾಕೋತಿದೀನಿ ಒಗ್ಗರಣೆಗೆ. ಸ್ವಲ್ಪ ಇವ್ ಹಾಕಂತ ಇದ್ದೀರಾ? ಹಾಕಿ. ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ವಲ್ಲ. ಸರಿ ಸರಿ. ಬೆಳ್ಳುಳ್ಳಿ ಹಾಕ್ಬೇಕ ಮೇಡಮ್ ನವ್ರೆ? ಟೇಸ್ಟ್ ಚೆನ್ನಾಗಿರುತ್ತೆ. ಸರಿ ಮೇಡಮ್ ನವ್ರೆ. ಆ ಪರಿಮಳ ಸೂಪರ್ ಬರ್ತಾ ಇದೆ. ಈ ಕಲರ್ ಬಂದಿರ್ಬೇಕು, ಬ್ರೌನ್ ಕಲರ್. ಸ್ವಲ್ಪ ಆಗ್ಲಿ ಒಣಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಒಣಮೆಣಸಿನ್ಕಾಯಿ ಎಷ್ಟು ಹಾಕ್ತೀರಾ? 2-3 ಇಟ್ಕೊಂಡಿದ್ದೀನಿ. ಪೆಪ್ಪರ್ ಹಾಕೊಂಡ್ಬಿಡೋಣ. ಇದನ್ನ ಯಾವ ತರ ಹಾಕ್ತೀರಾ? ನೋಡ್ರಿ ಈಗ ಹಾಕ್ತೀನಿ. ಮೇಡಮ್ ನವ್ರೆ ನೋಡಿ, ನಮ್ಮ ಅಜ್ಜಿ ನಮ್ಮ ತಾಯಿ ಅವರೆಲ್ಲ ಇದೇ ತರ ಹಾಕೋರು. ಅದು ಒಗ್ಗರಣೆ ಹಾಕ್ತಿದ್ದಂಗೆ ಎಲ್ಲ ಅಂತ ಇದಾಗ್ಬಿಡೋದು ಮೇಡಮ್ ನವ್ರೆ. ಅಷ್ಟು ಚೆನ್ನಾಗಿರೋದು. ಸೌಂಡ್ ಬರೋದಾ? ಅಂತ ಸೌಂಡ್ ಬಂದ್ಬಿಡೋದು. ಇದಾಗಿದೆ, ಮುಚ್ಚಿಟ್ಕೊಂಡ್ಬಿಡೋಣ. ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಸರಿ ಮೇಡಮ್ ನವ್ರೆ. ಹುಚ್ಚಳ್ ಪುಡಿ ಟೇಸ್ಟ್ ನೋಡ್ರಿ ಹೇಗಿದೆ. ಕೈಗೆ ಕೊಡ್ಲಾ? ಕೊಡಿ. ಮೇಡಮ್ ನವ್ರೆ ಹುಚ್ಚಳ್ ಪುಡಿ ತಿಂದು ಹುಚ್ಚಿಡಿತಾ ಇದೆ, ಇನ್ ಸ್ವಲ್ಪ ಕೊಡಿ. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಎಷ್ಟು ಹಾಕ್ತಾ ಇದ್ದೀರಾ ಮೇಡಮ್ ನವ್ರೆ? ಚಿಕ್ಕ ಸೌಟಲ್ಲಿ 3 ಸೌಟ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗ್ಬೇಕಲ್ಲ. ನಾವು ಒಗ್ಗರಣೆ ಹಾಕಂತ ಇರೋದು ನಾವು ಈ ಅವರೆಕಾಳು ಮತ್ತೆ ಹಳಸಿನಕಾಯಿ ಬೇಯಿಸಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಒಗ್ಗರಣೆ ಹಾಕಂತ ಇದ್ದೀವಿ. ಈಗ ಒಂದು ಸಾಸಿವೆ, 4-5 ಹಸಿಮೆಣಸಿನಕಾಯಿ ಇದೆ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ
ಇದರಲ್ಲಿ ಎಷ್ಟ ಆಗುತ್ತೆ ಮೇಡಮ್ ಅವರೇ? 2 ಹಾಕೊಂಡಿದ್ದೀನಿ. ಹಾ. ಮೀಡಿಯಂ ಸೈಜ್ ಕರ್ಬೇವು. ಈರುಳ್ಳಿ ಬ್ರೌನ್ ಕಲರ್ ಬರ್ತೈತಾ? ಬೇಡ ಮೀಡಿಯಂ ಆಗಿ ಸಾಕು. ಸಲಿಕ್ಕೆಲ್ಲ ಬ್ರೌನ್ ಕಲರ್ ಆದ್ರೆ ಚೆನ್ನಾಗಿರಲ್ಲ. ಲೈಟ್ ಬ್ರೌನ್ ಕಲರ್ ಬರ್ತದೆ ನೋಡಿ. ಇಷ್ಟ ಆಗಿದ್ರೆ ಸಾಕು. ಸಾಕು. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಅವರೇ. ಇನ್ನು 1 ಇಡಿ ಅಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಸಾಕಷ್ಟು ಆಗ್ತದೆ. ಯಾಕೆಂದ್ರೆ ಹುಚ್ಚಳ ಪುಡಿ ಎಲ್ಲ ಹಾಕ್ತೀವಲ್ಲ, ಆ ಟೇಸ್ಟ್ ಕೊಡಲ್ಲ. ಇಲ್ಲ ತೆಂಗಿನಕಾಯಿ ಟೇಸ್ಟೇ ಬಂದ್ಬಿಡುತ್ತೆ. ಇಷ್ಟ ಆದ್ರೆ ಸಾಕು. ಈಗ ಹಲಸಿನಕಾಯಿ ಅವರೆಕಾಳು ಇದ್ರ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಕಿ ಮೇಡಮ್ ಅವರೇ. ಉಪ್ಪು ಕಡಿಮೆ ಆದ್ರೆ ಈಗಲೇ ಹಾಕೊಂಡ್ಬಿಡ್ಬೋದು. ಸರಿ ಮೇಡಮ್. ಸಾಕಾಗಿಲ್ಲ ಮೇಡಮ್ ಅವರೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡ್ಬಿಡೋಣ. ಒಂದ್ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಯಾಕಂದ್ರೆ ಕಡಿಮೆ ಅನ್ನಿಸ್ತು, ಅದಕ್ಕೆ 1/2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಕೊಂತೀರಾ? ಸರಿ. ಹಾಗೆ ಹುಚ್ಚಳ ಪುಡಿನೂ ಹಾಕೊಂಡ್ಬಿಡೋಣ. ಹಾಕಿ ಮೇಡಮ್ ಅವರೇ. ನಾನು ಅದನ್ನೇ ಕೇಳೋಣ ಅಂತ ಇದ್ದೆ. ಈಗ ಯಾವಾಗ ಹಾಕ್ತೀರಾ ಅಂತ. 3 ಸ್ಪೂನ್ ಹಾಕೊಂತ ಇದ್ದೀನಿ. ಸಾಕಾ? ಸಾಕು. ಏನ್ ಮೇಡಮ್ ಅವರೇ, ಪರಿಮಳ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಹುಚ್ಚಳ ಪುಡಿದು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಘಮ ಅಂತೀರಾ? ಹುಚ್ಚಳ ಪುಡಿ ನಿಜವಾಗ್ಲೂ ಹುಚ್ಚಿಡಿಸ್ತಾ ಇದೆ. ಆತರ ಇದೆ. ಇನ್ನೊಂದ್ ಸ್ಪೂನ್ ಹಾಕಿ ಸ್ಟ್ರಾಂಗ್ ಆಗಿರ್ಲಿ ಹುಚ್ಚಳ ಪುಡಿನ. ತಿರುಗಿಸಿ. ಏನ್ ಮೇಡಮ್ ಕರೆಕ್ಟ್ ಆಗಿದೆ. ನೋಡ್ತಾ ಇದ್ರೇನೆ ತಲೆ ಗಿರ್ದು ಅಂತ ತಿರುಗುತ್ತೆ ಮೇಡಮ್ ಅವರೇ. ತಿಂದ್ರೆ ಇನ್ ಯಾವ ತರ ತಿರುಗುತ್ತೋ ಅದೇನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಯಾರೋ ಗೆಸ್ಟ್ ಬಂದಿದ್ದಾರೆ. ಪರಿಮಳ ನೋಡ್ಬಿಟ್ಟು, ಸ್ಮೆಲ್ ನೋಡ್ಬಿಟ್ಟು ಎಷ್ಟು ನೋಡಕ್ ಬಂದಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಬನ್ನಿ, ಬಂಬಟ್ ಬಸ್ಸಾರ್ ಮತ್ತು ಖತರ್ನಾಕ್ ಕೊತ್ತಲಸಿನಕಾಯಿ ಪಲ್ಯ ಮಾಡಿದ್ದಾರೆ. ಜಮಾಯಿಸೋಣ ಬನ್ನಿ. ನೋಡಿ, ಬಿಸಿ ಮುದ್ದೆಗೆ ತುಪ್ಪ ಹಾಕಿದರೆ ಬಾಯಲ್ಲಿ ಹಾಗೆ ನೀರ್ ಬರ್ತಾ ಇದೆ ನೋಡಿ. ಅಬ್ಬಾ. ನೋಡಿ, ತುಪ್ಪ ಅದ್ಕೊಂಡು, ಸಾಂಬಾರು ಒಂದ್ ಸತಿ ಅದ್ಕೊಂಡು ಈಗ ತಿಂತೀನಿ. ಹಾಗೆ ಗುಳುಮ್ ಅಂತ ಹೋಗ್ತಾ ಇದೆ. ಅಷ್ಟು ಚೆನ್ನಾಗಿದೆ ಸಾಂಬಾರು ಬಸ್ಸಾರು. ಹಾಗೆ ಒಂದ್ಸತಿ ಪಲ್ಯ ನೋಡ್ತೀನಿ. ನೋಡಿ, ಈ ಹುಚ್ಚಳ ಪುಡಿ, ಈ ಕೊತ್ತಲಸಿನಕಾಯಿ, ಅವರೆಕಾಳು ಎಲ್ಲ ಹಾಕಿದಾರಲ್ವಾ, ಇದು ತಿಂತಾ ಇದ್ರೆ ಈ 35 ವರ್ಷದ ಹಿಂದೆ ಕೊಟ್ಟೋಗಿದ್ದೀನಿ. ಯಾಕೆಂದ್ರೆ ಇದನ್ನ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾಯಿಯವ್ರು ಮಾಡ್ತಾ ಇದ್ರು. ಇದನ್ನ ಅಷ್ಟು ಟೇಸ್ಟ್ ಆಗಿತ್ತು. ಇವಾಗಲೂ ಅದೇ ಟೇಸ್ಟ್ ಕೊಡ್ತಾ ಇದೆ. ನೀವು ಟ್ರೈ ಮಾಡಿ. ಯಾಕೆ ಹೇಳಿ, ಅಷ್ಟು ಚೆನ್ನಾಗಿದೆ. ಅದು ನಾನು 35 ವರ್ಷದ ಹಿಂದೆ ತಿಂದಿದ್ದ ಪಲ್ಯ ಇದು. ಇವಾಗ ನಾನು ತಿಂತಾ ಇದ್ದೀನಿ. ಟೇಸ್ಟ್ ನೋಡ್ತೀನಿ. ಅಬ್ಬಾ, ಅಮೇಜಿಂಗ್. ಸ್ವರ್ಗ ಬಿಡ್ರಿ ರೇ. ಈ ತರ ಪಲ್ಯ ನಾ ಚಿಕ್ಕ ಹುಡುಗನಲ್ಲಿ ತಿಂದಿದ್ದೆ, ಇವಾಗ ತಿಂತಾ ಇದ್ದೀನಿ. ಹಾಗೆ ಈ ಹಲಸಿನಕಾಯಿ ಇದೆಯಲ್ವಾ, ಬಾಯಿಗೆ ಇಟ್ಕೊಂತಿದ್ದಂಗೆ ಕರ್ವಾಗ್ತಾ ಇದೆ ನೋಡಿ. ಅಷ್ಟು ಚೆನ್ನಾಗಿದೆ. ಈ ಸಾಂಬಾರು, ಮುದ್ದೆ, ಈ ಪಲ್ಯ, ಇದೆಲ್ಲ ಇನ್ನು ಬೇರೆ ಮಾತೇ ಇಲ್ಲ. ಅಷ್ಟು ಚೆನ್ನಾಗಿದೆ. ಅವರೆಕಾಳಂತೂ ಹೇಳ್ತಿರೋದು, ಅಷ್ಟು ಮಜಾ ಕೊಡ್ತಾ ಇದೆ ತಿನ್ನೋದಕ್ಕೆ. ಅಬ್ಬಾ, ಅಮೇಜಿಂಗ್ ಟೇಸ್ಟ್, ಸೂಪರ್. ನೋಡಿ, ಹಾಗೆ ಇಟ್ಕೊಂತಿದ್ದಂಗೆ ಬಡಮ್ ಅಂತ ಹೊರಟೋಗುತ್ತೆ. ಅಷ್ಟು ಚೆನ್ನಾಗಿದೆ ಸಾಂಬಾರು. ಆ ಸ್ವೀಟು ಇಲ್ಲ, ಖಾರ ಇಲ್ಲ, ಕರೆಕ್ಟ್ ಪರ್ಫೆಕ್ಟ್ ಆಗಿದೆ. ಉಪ್ಪು ಖಾರ ಇಲ್ಲ. ನೋಡಿ, ಈ ತುಪ್ಪ ಅಂತೂ ತುಂಬಾ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಆ ತುಪ್ಪ ಒಳ್ಳೆ ಘಮ 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 ಅಂತ ಬರ್ತಾ ಇದೆ ನೋಡಿ. ಬಿಡ್ರಿ, ಇದಕ್ಕೆ ಪುಣ್ಯ ಮಾಡಿರ್ಬೇಕ್ರಿ ತಿನ್ನೋದಕ್ಕೆ. ಅಷ್ಟು ಚೆನ್ನಾಗಿದೆ, ಸೂಪರ್. ನನ್ನ ಜನ್ಮ ಪಾವನವಾಯಿತು. ಧನ್ಯ. ನೋಡಿ, ಈ ತರ ಸಾಂಬಾರು, ಈ ತರ ಪಲ್ಯ ಮಾಡ್ಕೊಂಡು ನೀವು ಮುದ್ದೆ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅರ್ಥ ಆಯ್ತಾ ಹೇಗಿದೆ ಅಂತ? ತಿಳಿಸ್ತಿರಲ್ಲ. ಬಾಯ್. ಹಾಗೆ
ಸ್ವಾದಿಷ್ಟಮಯ ಆಹಾರಕ್ಕೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.